ದಿನದಿಂದ ತಗೊಂಬಂದು ಎಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ಆಯ್ತು ಶಿಮಾ ನೋಡಿ ಬಂದಿದ್ದು. ಇವಾಗ 2 ಗಂಟೆ ಆಗ್ತದೆ ಟೈಮು. ಇನ್ನೂ ಇಲ್ಲ ಜೋರು. ಹಾಂ ಆಯ್ತು, ನನಗೆ ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಬೇಗನೆ ಕೆಲಸ ಎಲ್ಲ ಆಗಿಬಿಟ್ಟಿತ್ತು. ಆ್ಯಂಡ್ ಹಾಲೇ 2 ಡೇಸು 3 ಡೇಸ್ ಆಗೋಯ್ತು ಬ್ಲಾಗ್ಸ್ ಹಾಕೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಆದ್ದರಿಂದ ಸ್ವಲ್ಪ ಬ್ಲಾಗ್ಸ್ ಎಲ್ಲ ಹಾಕೋದಕ್ಕೆ ಆಗ್ತಾಯಿಲ್ಲ. ಸಾರಿ. ಏನು ಗೊತ್ತಾ, ಎಲ್ಲರೂ ಫೋನ್ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಇವಾಗ. ಯಾಕೆ ನಿಖಿತಾ ಬ್ಲಾಗ್ ಹಾಕಿಲ್ಲ ಅಂತ. ಮೊದಲಾದರೂ ವೆಯ್ಟ್ ಮಾಡ್ತಾಯಿದ್ರು, ಇವಾಗ ಹಂಗಲ್ಲ. ಡೈರೆಕ್ಟ್ ಹೆಂಗೋ ಫೋನ್ ನಂಬರ್ ಇದೆಯಾ ಫೋನ್ ಮಾಡ್ತಾರೆ. ಪ್ಲೀಸ್ ಅದೇನು ಗೊತ್ತಾ, ಬಿಸ್ನೆಸ್ಗೆ ಅಂತ ಹೇಳ್ಕೊಂಡು ಅದು ಫೋನ್ನ ಯೂಸ್ ಮಾಡ್ತಿರೋದು. ನೀವು ಬ್ಲಾಗ್ಸ್ ಹಾಕಿಲ್ಲ ಅಂತೆಲ್ಲ ಫೋನ್ ಮಾಡಿಬಿಟ್ರೆ ತುಂಬ ಸ್ಟಾಫ್ಸಿಗೆ ಕಷ್ಟ ಆಗುತ್ತೆ. ಇನ್ನೊಂದು, ನೀವೇನಾದ್ರು ಇನ್ನೂ ಸುಮಾರು ಜನಕ್ಕೆ ಕೇಳಬೇಕು ಏನಂತಂದರೆ, ನೀವೇನಾದ್ರು ಬಟ್ಟೆ ಇಲ್ಲ ಡ್ರೆಸ್ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತಂದರೆ ಆದಷ್ಟು ವಾಟ್ಸಪ್ನ ಯೂಸ್ ಮಾಡಿ ಕಾಲ್ಸ್ ಮಾಡೋಕ್ಕಿಂತ. ಯಾಕೆಂತಂದರೆ ತುಂಬ ವಾಟ್ಸಪ್ಪೇ ಬರ್ತಾ ಇರುತ್ತೆ. ಕಾಲ್ಸ್ ಮಾಡಿಬಿಟ್ರೆ ಏನು ಕಾಲ್ಸಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಅದಕ್ಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಪೂಜೆ ಎಲ್ಲ ಮಾಡಿದಾಯಿತು. ಇವಾಗ ತಿಂಡಿಗೆ ರೆಡಿ ಮಾಡಬೇಕು. ಇದಾಗೆ ನಾನು ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತಾಯಿದ್ದೀನಿ. ಇತ್ತೀಚೆಗೆ ಬೇಗ ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಪೂಜೆ ಎಲ್ಲ ಆಗೋಯ್ತು ಅಂತಂದರೆ ನನಗೂ ಬೇಗ ಶಾಪಿಗೆ ಹೋಗೋಕೆ ಈಸಿ ಆಗುತ್ತೆ ಅಂತ ಹೇಳ್ಕೊಂಡು ಬೇಗ ಬೇಗ ಮಾಡ್ಕೊತಾ ಇದ್ದೀನಿ. ಇನ್ನು ಖುಷಿಮಾ ಇನ್ನೂ ಮಲ್ಕೊಂಡೈತೆ, ಇನ್ನೂ ಎದ್ದಿಲ್ಲ ಪಾಪ. ಎಬ್ರಿಸ್ಬೇಕು ಇವಾಗ. ಅಲ್ಲಿ ಅಲ್ಲೋ ಮಲ್ಕೊಂಬಿಟ್ಟೈತೆ, ಎಬ್ರಿಸ್ಬೇಕಿನ್ನು. ಏನಂತಂದರೆ ಪೂಜೆ ಎಲ್ಲ ಮಾಡಿದ್ಮೇಲೆ ಹಾಸಿಗೆಲ್ಲ ಒದ್ರಬೇಕು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಟೆನ್ಷನ್ ಅಂತ ಅನಿಸುತ್ತೆ. ಫ್ರೆಶ್ ಅಪ್ ಆದಮೇಲೆ ರಗ್ಗಿ ಬಿಡಿಸೋದು ಅದೆಲ್ಲ ಉದುರೋದು ಅದೆಲ್ಲ ಅಂತ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಿಕೊಂಡು ಮನೇಲಿ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದು ಅದೊಂಥರ ಫ್ರೆಶ್ನೆಸ್ ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಲ್ಲ. ಒನ್ ಟೈಮ್ ಹಂಗೂ ಇರುತ್ತೆ, ಒನ್ ಟೈಮ್ ಹಿಂಗೂ ಇರುತ್ತೆ. ಎಲ್ಲ ಥರನೂ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೀಗೇ ಇರಬೇಕು ಅಂತಲೂ ಹೋಗ್ತಾಯಿಲ್ಲ ನನಗೆ, ಇಲ್ಲ ಹಿಂಗೇ ಇರಬೇಕು ಅಂತಲೂ ಹೋಗ್ತಾಯಿಲ್ಲ. ಇನ್ನು ನಾನಿವಾಗ ನಾನು ಇವತ್ತು ನನ್ನ ಫೇವ್ರೆಟ್ ಡ್ರೆಸ್ ಅಂತ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಯಾವಾಗಲೂ ಏನು ಅಮೆಝಾನಲ್ಲಿ ತರಿಸಿದೆ ಈ ಥರ ಡ್ರೆಸ್ಸು. ಎಲ್ಲರೂ ಕೇಳ್ತಾಯಿದ್ರಿ, ನಿಖಿತಾ ಈ ಡ್ರೆಸ್ ಎಲ್ಲಿ ತೊಗೊಂಡ್ರಿ, ಲಿಂಕ್ ಕೊಡಿ ಅಂತ. ಅದೇ ಟೈಪ್ ಸೇಮ್ ನಾನು ನಮ್ಮ ಶಾಪಲ್ಲಿ ತರಿಸಿದ್ದೆ. ಡೈರೆಕ್ಟಾಗಿ ಸೂರತ್ತಿಂದ ತರಿಸಿದ್ದು ನಾನು, ಡೈರೆಕ್ಟ್ ಮ್ಯಾನುಫ್ಯಾಕ್ಚರರಿಂದ. ಸೊ ಇದು ಹಾಕಿದೆ ಆಲ್ರೆಡಿ ವೀಡಿಯೋದಲ್ಲಿ. ಎಲ್ಲ ಸೇಲ್ ಆಗಿತ್ತು. ಸಕ್ಕತ್ತಾಗಿದೆ. ಎಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತಾ. ಇದನ್ನು ಆ್ಯಕ್ಚುಲಿ ಚಾಂದಿನಿಯನ್ನು ತೊಗೊಂಡೋದ್ಲು ಅಂತ ಅನ್ಕೊತೀನಿ, ಗೊತ್ತಿಲ್ಲ. ಪ್ಯಾಂಟು ಎಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತಾ. ನೋಡಿ, ಸಿಕ್ಕಾಟ ಇಷ್ಟ ನನಗೆ. ಇದು ತುಂಬ ಇಷ್ಟ ಆಗಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಸೈಜಸ್ ಇಲ್ಲ, ಮೇ ಬಿ ನೀವೇನಾದ್ರು ಕೇಳಿದ್ರು ಗೊತ್ತಿಲ್ಲ. ಎಲ್ಲ 1-2 ಪೀಸ್ಗಳು ಇರಬೇಕು, ಎಮ್ಮಲ್ಲೋ ಎಲ್ಲೋ ಯಾವುದ್ರಲ್ಲೋ ಸೈಜಲ್ಲಿ ಇರಬೇಕು, ನನಗೂ ಗೊತ್ತಿಲ್ಲ ಅಷ್ಟಾಗಿ. ನಾನು ಇವತ್ತು ಹಾಕ್ಕೊಂಡಿದ್ದೀನಿ ನೋಡಿ. ಎಷ್ಟು ದಿನದಿಂದ ತೊಗೊಂಬಂದು ಎಲ್ಲ ಇಟ್ಕೊಂಡಿದ್ದೀನಿ, ಹಾಕೊಳಕ್ಕಾಗಲ್ಲ. ಇವತ್ತು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಒಂಥರ ಚೆಂದ ಕಾಣಿಸುತ್ತೆ, ನನಗೆ ಕಂಫರ್ಟಬಲ್ ಫೀಲ್ ಆಗಿದೆ. ಎಕ್ಸೆಲ್ ಹಾಕ್ಕೊಂಡಿರೋದು ನಾನು, ಕಂಫರ್ಟಬಲ್ ಫೀಲ್ ಆಗ್ತದೆ. ಓಕೆ, ಇವಾಗ ಪೂಜೆ ಮಾಡಿದ್ದಾಯ್ತಾ. ಇನ್ನು ಬೇಗ ತಿಂಡಿ ಚಪಾತಿ ಮಾಡಿದ್ದೀನಿ. ಇವಾಗ ಚಪಾತಿ ಮಾಡಿದ್ದೀನಿ. ಅಲ್ಲಿ ಚಪಾತಿ ರೆಡಿ ಇದೆ. ಕಾಫಿ ಕುಡ್ದಿಲ್ಲ ಇನ್ನೂ, ನಾನು ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು. ಆದ್ದರಿಂದ ಇವಾಗ ಚಪಾತಿ ಮಾಡಿ ಆಮೇಲೆ ಚಪಾತಿ ಜೊತೆಗೆ ಒಂಚೂರು ಎಗ್ ಬುರ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಗ್ ಬುರ್ಜಿ ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ಶಾಪ್ ಕಡೆಗೆ ಹೊಡುವ ಅಂತ ಹೇಳಿ ಬೇಗ ಖುಷಿಮಾಗೆ ರೆಡಿ ಮಾಡಿಬಿಟ್ಟು ಸ್ವಲ್ಪ ನೀವು ತಿನ್ನುವಾಗ ಹೇಗಿರ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ. ಇನ್ನು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಸ್ನಾನ ಮಾಡೋವರೆಗೂ ತಿಂಡಿ ತಿನ್ನಬಾರ್ದು ಅಂತ. ಎಗ್ ಬುರ್ಜಿನೂ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ನಾನು ಸೋಮ್ಗೆ ಕೇಳಿದೆ, ಎಗ್ ಬುರ್ಜಿ ತಿಂತೀರಾ ಅಂತ. ಇಲ್ಲ, ಅವ್ರು ಹೇಳಿದ್ರಲ್ವಾ ಇನ್ನು ತಿನ್ನಲ್ಲ ಅಂತ ಹೇಳ್ಬಿಟ್ಟು 60 ಆಗೋವರೆಗೂ. ಸರಿ ಬೇಡ ಬಿಡು ಅಂದ್ಬಿಟ್ಟು ನನಗೆ ಮಾತ್ರ ಖುಷಿಗೆ ಮಾತ್ರ ಆ ಥರ ಮಾಡಿಕೊಂಡೆ. ಬರೀ ಏನಾದ್ರು ರಕ್ಷಿತ ಏನಾದ್ರು ಬಂದು ತಿಂತಾನೆ ಅಂದರೆ ತಿನ್ಕೊಳ್ಳಿ ಅಂದ್ಬಿಟ್ಟು ಒಂದು ಸ್ವಲ್ಪನೇ ಒಂದು 3 ಮೊಟ್ಟೆನ 4 ಮೊಟ್ಟೆನ ಹೊಡೆದ್ಬಿಟ್ಟು. ನನಗೆ ನನ್ನ ಫೇವ್ರೇಟ್ ಅಂತಂದರೆ ನಂಗೆ ಚಪಾತಿ ಎಗ್ ಬುರ್ಜಿ ಇದೊಂದು ಇದ್ಬಿಟ್ರೆ ತಿಂಡಿ ಸಾಕು ನನಗೆ. 2 ಟೈಮು ಇದೇ ತಿಂದ್ಬಿಡ್ತೀನಿ ನಾನು. ಸೊ ಆದ್ದರಿಂದ ಚಪಾತಿ ಇರಬೇಕಷ್ಟೇ. ಸೊ ಇಲ್ಲಾಂತಂದರೆ ಅನ್ನ ರಸಮ್ ಈ ಥರ ಇದ್ರೂ ಕೂಡ ನನಗೆ ಈ ಎಗ್ ಬುರ್ಜಿ ತುಂಬಾ ಇಷ್ಟ ಆಗುತ್ತೆ. ಅವಾಗ ಟೊಮೊಟೊ ಹಾಕೋದಿಲ್ಲ, ರೈಸ್ ಜೊತೆಗೆ ತಿನ್ಬೇಕಂತ. ತಿಂಡಿ ರೆಡಿ ಆಯಿತು. ಚಪಾತಿ ಎಗ್ ಬುರ್ಜಿ. ಅಪ್ಪ ಎಷ್ಟು ದಿನ ಆಗಿತ್ತು ಚಪಾತಿ ಎಗ್ ಬುರ್ಜಿ ತಿಂದು. 1 ತಿಂಗಳು ಮೇಲಾಗಿತ್ತು. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಚಪಾತಿ ಎಗ್ ಬುರ್ಜಿ. ಬಿಸಿ ಬಿಸಿ ಎಗ್ ಬುರ್ಜಿ ಮಾಡಿಕೊಂಡು ಚಪಾತಿ ತಿಂತಾಯಿದ್ರೆ ಅದ್ರ ಮಜನೇ ಬೇರೆ ಗೈಸ್. ಇಲ್ಲ, ನನಗೆ ಈ ಪನ್ನೀರ್ ಬುರ್ಜಿನೂ ಅದು ಫೀಲ್ ಆಗುತ್ತೆ. ಸೇಮ್ ಎಗ್ ಬುರ್ಜಿ ಥರನೇ ಫೀಲ್ ಆಗುತ್ತಲ್ಲ. ಸೊ
ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕೋದಕ್ಕೆ ಸ್ವಲ್ಪ ನಂಗೆ ಅದು ಕೂಡ ಇಷ್ಟ ಆಗುತ್ತೆ. ಎಗ್ ಬುರ್ಜಿ ಥರನೇ ಮಾಡ್ಕೋತೀನಲ್ಲ ಅದಕ್ಕೆ. ನಿಮ್ಗೆ ಅನ್ಸುತ್ತಾ ಇಲ್ವ? ಇಷ್ಟ ಆಗುತ್ತಾ ಇಲ್ಲ? ಓಕೆ ಡ್ರೆಸ್ ಹಾಕೋತಾರೆ ಸೋಮ್. ಓಕೆ ತಿನ್ಬಿಡ್ತೀನಿ ತಿಂಡಿ. ಇನ್ನೂ ಖುಷಿಮಾ ಎದ್ದಿಲ್ಲ. ನಾನು ಎಷ್ಟು ಎಬ್ರಿಸೋಕೆ ಟ್ರೈ ಮಾಡಿದ್ರು ಅವಳು ಎದಾಡ್ತಿಲ್ಲ. ಅದಕ್ಕೆ ಅಷ್ಟರಲ್ಲಿ ನಾನು ತಿಂಡಿ ತಿನ್ಕೊಬಿಡುವ ಅಂತ ಹೇಳಿ ಹೊಟ್ಟೆ ಸಾಕ್ತೈತೆ. ಬೇಗ ಎದ್ದರೆ ಬೇಗ ಬ್ರಷ್ ಮಾಡಿದ್ರೆ ಹೊಟ್ಟೆ ಹಸು ಶುರು ಆಗ್ಬಿಡುತ್ತೆ. ಬ್ರಷ್ ಮಾಡ್ತಿದ್ದಂಗೆ ಹೊಟ್ಟೆ ಹಸು ಶುರು ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಶುಕ್ರವಾರ ಬಳಿಕ ಪ್ರತಿಯೊಬ್ಬರು ಗೃಹಿಣಿಯರುಗಳು ನೋಡ್ತಾ ಇರ್ತಾರೆ. ಅಯ್ಯೋ ಹೇಳಕ್ ಹೋಗ್ತಾ ಇದೀನಿ. ಪ್ರತಿಯೊಬ್ಬರು ಹೇಳಿ ಹೆಣ್ಮಕ್ಳೇ ಸ್ಟ್ರಾಂಗ್ ಹುಡುಗರು, ಅವರಿಂದನೇ ಎಲ್ಲಾನು ಆಗ್ತಾರ. ಅನ್ನದಾತ ಸುಖಿ ಭವ. ಹೆಂಗಿದೆ ಗೊತ್ತಾ ಸೋಮ್? ಹೌದಾ? ನೀನೇನು ಅವನು ಇಂಗ್ಲಿಷ್ ಮಾತಾರಲ್ಲ. ಯಾಕೆ ಅಂದ್ರೆ ನೀನು ತಿಂತಾ ಇಲ್ವಲ್ಲ ಅದಕ್ಕೆ ಹೇಳಿದೆ. ಅಯ್ಯೋ ಮಾತಾಡಿ. ಅವ್ರಿಗೇನು ಅನ್ಸಲ್ಲಪ್ಪ ಇದೆಲ್ಲ ಏನು ತಿನ್ನಲಿಲ್ಲ ಅಂತ. ವೆಜ್ಜು ನಾನ್ ವೆಜ್ ಅನ್ನೋದೆಲ್ಲ ನಾವು ಕೊಟ್ಕೊಂಡಿರೋದು ನಿಕ್ಕೆ. ಈಗ ಮನುಷ್ಯನ ಹೊಟ್ಟೆ ತುಂಬಿಸ್ತಾ ಇದೆ ಅಂತಂದ್ರೆ ಅಲ್ವಾ, ಸುಮ್ಮನೆ ಅದು ಸೆಕೆಂಡ್ರಿ. ಅದು ನೆಮ್ಮದಿಯಾಗಿ ಒಂಚೂರು ತಿಂಡಿ ತಿನ್ಕೊಂಡ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಹೊರಟ್ವಿ. ಶಿವಮೊಗ್ಗ ರೆಡಿ ಮಾಡಿ ಅವಳಿಗೆ ತಿನ್ಸೋಡೋಷ್ಟೊತ್ತಿಗೆ ಸಾಕಪ್ಪ. ಮಕ್ಕಳಿಗೆ ಓಡಿಸೋದು ತುಂಬ ಕಷ್ಟ. ಅದಕ್ಕೆ ತಿನ್ಸ್ಬಿಟ್ಟು ಅದೇ ನನಗೆ ಎಷ್ಟು ಬೇಗ ಕೆಲಸ ಆದ್ರೂ ಎಷ್ಟು ಗಂಟೆಗೆ ಎದ್ರು ನೋಡಿದ್ರಾ ಎಷ್ಟು ಲೇಟ್ ಆಗುತ್ತೆ. ಅದೇ ಟೈಮ್ 11:30. ಅವಳು ಎದ್ದಿದ್ದೆ 10:30. ಎಷ್ಟು ಎಬ್ರಿಸಿದ್ರು ಎದಾಳ್ತಲ್ಲ. ನಾನು ಎಂತ ಮಾಡಲಿ? ಏನು ರೀ ಹಾಯ್ ಮಾಡ್ತಿತ್ತು. ಹಾಯ್ ಮಾಡಿರಿ. ಹಾಯ್ ಫ್ರೆಂಡ್ಸ್. ಹಾಯ್ ಖುಷಿಮಾ. ಬಂಗಾರ ನೀನು. ಓಕೆ ಶಾಪ್ ಕಡೆಗೆ ಹೋಗುವ. ಆಫ್ಲೈನ್ ಕಸ್ಟಮರ್ಸ್ ಬಂದಿದ್ದಾರೆ. ಇನ್ನು ಶಾಪ್ಗೆ ನಾನು ಬೇಗ ಹೋಗ್ತಿದ್ದಂಗೆ ಕಸ್ಟಮರ್ಸ್ ಇದ್ದರು. ಅವರು ಗೃಹ ಪ್ರವೇಶಕ್ಕೆ ಅಂತ ಹೇಳಿ ಸ್ಯಾರೀಸ್ನ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದರು. ತುಂಬಾ ಖುಷಿಯಾಯಿತು. ತುಂಬಾ ತೊಗೊಂಡ್ರು. ನಮ್ಮ ಹತ್ರ ಬರ್ತಾಯಿರ್ತಾರೆ ಯೂಶ್ವಲಿ. ಸೊ ವೀಡಿಯೋ ಮಾಡೋದಕ್ಕಾಗಲ್ಲ. ಕೆಲವರಿಗೆ ವ್ಲಾಗ್ಸಲ್ಲಿ ಬರೋದು ಇಷ್ಟ ಆಗಲ್ಲ, ಕೆಲವರಿಗೆ ವ್ಲಾಗ್ಸಲ್ಲಿ ಬರೋದು ಇಷ್ಟ ಆಗುತ್ತೆ. ಸುಮಾರು ಒಂದು 40,000 ಹತ್ರ ಅವರು ಎಲ್ಲ ಸ್ಯಾರೀಸ್ಗಳನ್ನ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಪರ್ಚೇಸ್ ಮಾಡಿಕೊಂಡ್ರು. ಅಂದರೆ ರಿಲೇಟಿವ್ಸು ತುಂಬ ಹತ್ರ ಅವ್ರ ಅಕ್ಕ ತಂಗಿರಾಗಿರ್ಬೋದು, ಚಿಕ್ಕಮ್ಮ ದೊಡ್ಡಮ್ಮ ಆ ಥರ ಎಲ್ಲ ಸೆಮಿ ಮೈಸೂರು ಸಿಲ್ಕ್ ಆಗಿರ್ಬೋದು, ಡೋಲಾ ಸಿಲ್ಕು ಆ ಥರ ಎಲ್ಲ ತೊಗೊಂಡ್ರು, ಪರ್ಚೇಸ್ ಮಾಡಿದ್ರು. ತುಂಬಾ ಖುಷಿ ಅಂತ ಅನ್ನಿಸ್ತು. ಬಂದಿದ ತಕ್ಷಣ ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ ನಿಖಿತಾ ಅಂತ ಹೇಳ್ತಿದ್ರು. ಖುಷಿ ಆಯಿತು. ನೀವು ಕೂಡ ಅಷ್ಟೇ, ಯಾರೋ ಮ್ಯಾರೇಜು ಇಲ್ಲ ಅಂತಂದರೆ ಗೃಹ ಪ್ರವೇಶ ಇದ್ರೆ ಏನಾರು ಫಂಕ್ಷನ್ಸ್ಗಳಿದ್ರೆ ನೀವೇನಾದ್ರು ಈ ಥರ ತೊಗೊಳ್ಬೇಕು ಅಂತಂದರೆ ಖಂಡಿತ ನಮ್ಮ ಶಾಪಿಗೆ ಬರ್ಬೋದು. ಓಕೆ ಗೈಸ್, ಇವಾಗ ಬಂದಿದ್ರು ಕಸ್ಟಮರು. ಒಂದಷ್ಟು ಬಿಲ್ ಮಾಡಿದ್ರು. ಗೃಹ ಪ್ರವೇಶ ಇದೆ ಅಂತ ಅದರಿಂದ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಎಲ್ಲ ಒಂದಷ್ಟು ಎಲ್ಲ ತಗೊಂಡು ಹೋದ್ರು. ಖಾಲಿಯಾಗಿದೆ ಎಲ್ಲ ಆಲ್ಮೋಸ್ಟ್ ಕಲೆಕ್ಷನ್ಸ್ ಖಾಲಿ ಆದ್ವು. ಎಲ್ಲ ತಗೊಂಡ್ರು. ಸುಮಾರು ಸೀರೆಗಳನ್ನ ತಗೊಂಡ್ರು. ಖುಷಿ ಆಯ್ತು. ನೀವೇನಾದ್ರು ಗೃಹ ಪ್ರವೇಶ, ಯಾವ್ದಾದ್ರು ಮದುವೆ ಫಂಕ್ಷನ್ಸು, ಗಿಫ್ಟ್ ಪರ್ಪಸ್ಸಿಗೆ ಸ್ಯಾರಿ ಕೊಡಬೇಕು ಅಂತಂದರೆ ಆಲ್ವೇಸ್ ವೆಲ್ಕಮ್ ನಮ್ಮ RK ಫ್ಯಾಷನ್ ಸ್ಟುಡಿಯೋ. ಓಕೆನಾ? ಬನ್ನಿ. ಬಂದಿದ್ದು ಇವಾಗ 2 ಗಂಟೆ ಆಗ್ತದಂತ ಟೈಮು. ಇನ್ನು ಇಲ್ಲೇ ಇವ್ರದೇ ಆಯಿತು. ಇವಾಗ ನೆಕ್ಸ್ಟ್ ನಾವು ಆಫ್ಲೈನ್ ಅವ್ರದ್ದು. ಅಯ್ಯೋ ನೆಕ್ಸ್ಟ್ ಆನ್ಲೈನ್ ಅವ್ರದ್ದು ನೋಡಬೇಕು. ಎಲ್ಲರೂ ಫುಲ್ ಇಲ್ಲೇ ಆಗೋಗ್ಬಿಟ್ಟಿತ್ತು ಎಲ್ರದ್ದು. ಅದಕ್ಕೋಸ್ಕರ ಇವಾಗ ಆನ್ಲೈನ್ ಅವ್ರದ್ದು ಪಾಪ ಎಲ್ಲರೂ ಫೋನ್ ಮಾಡಿ ನಾವು ಬುಕ್ ಮಾಡಿದ್ದೀವಿ, ಬೇಗ ಪೇಮೆಂಟ್ ಹೆಂಗೆ ಮಾಡೋದು ಹಾಗೆ ಅಂತ ಕೇಳ್ತಿದ್ದಾರೆ ಎಲ್ರಿಗೂ. ಇವಾಗ ಕಲೆಕ್ಷನ್ ಇದೆಯಾ ಇಲ್ವಾ ಏನು ಅಂತ ಕೇಳ್ಕೊಂಡು ಇವಾಗ ನಾನು ಒಂದು ಇಬ್ರು ಮಾಡ್ಬೇಕು. ಯಾಕಂದರೆ 400 ಮೆಸೇಜ್ ಇದ್ದಾವೆ. ಅವಳೊಬ್ಳೆ ನೋಡೋಕ್ಕಲ್ಲ, ನಾನು ನೋಡ್ಬೇಕು ಕೂತ್ಕೊಂಡು. ಅದಕ್ಕೋಸ್ಕರ ಇವಾಗ ಆ ಕೆಲಸದಲ್ಲಿ ಸ್ವಲ್ಪ ಬಿಸಿ ಆಗ್ತೀವಿ. ಓಕೆ ಫ್ರೆಂಡ್ಸ್, ಇವಾಗ ಒಂದು ಇನ್ನೂ ವಿಡಿಯೋ ಶೂಟ್ ಮಾಡೋದಿತ್ತು, ಮಾಡ್ತೀವಿ. 3D ಸ್ಯಾರಿ ಡೋಲಾ ಸಿಲ್ಕಲ್ಲಿ ಮತ್ತೆ ರೀಸ್ಟಾಕ್ ಆಗಿದೆ. ಅಂದರೆ ಸಪ್ರೇಟ್ ಬೇರೆ ಕಲರಲ್ಲಿ ಬಂದಿದೆ. ಸೊ ಕಲೆಕ್ಷನ್ಸು ಈ ಥರ ಬರುತ್ತೆ. 3D ಇದರಲ್ಲಿ ಬರೋವಂಥದ್ದು. ಇವಾಗ ಎಲ್ಲ ಏನು ವಿಡಿಯೋ ಮಾಡಿದಾಯಿತು. ಒಂದು ರೌಂಡ್ ವಿಡಿಯೋ ಮಾಡಿದಾಯಿತು. 4 ಸೀರೆನೇ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಟೋಟಲ್ 12 ಕಲರ್ ಇದೆ. 12 ಕಲರ್ನು ವಿಡಿಯೋ ಹಾಕ್ಬಿಟ್ರೆ ನನಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ನಮಗೆ. ಅದಕ್ಕೆ 4 ಕಲರ್ ಯಾರಿಗೆ ಇಷ್ಟ ಆಗುತ್ತೆ ಆ ಕಲರ್ ಆಯಿತು ಹಾಕ್ತೀನಿ. ಇದು 2 ಕಲರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಮಸ್ತಿದೆ. ಇದು 3 ಕಲರ್ ಬರುತ್ತೆ. ಅದರಿಂದ ಇದು ಅಷ್ಟೇ ಓಪನ್ ಮಾಡಿ ಏನು RK ಫ್ಯಾಷನ್ ಸ್ಟುಡಿಯೋನೇ ತೋರಿಸಿ. ಸೇಮ್ ಈ ಥರನೇ ಬರುತ್ತೆ. ಸೊ ಕ್ರೀಮ್ ಕಲರ್ ಹಾಗೆ ಎಲ್ಲೋ ರೆಡ್ಡಲ್ಲಿ ಬರುತ್ತೆ. ಬೇಗ ಸೋಲ್ಡ್ ಔಟ್ ಆಗೋಯ್ತು. ಇನ್ನೊಂದು 5-6 ಪೀಸ್ ಇದೆ ಅಷ್ಟೇ. ಇವಾಗ ಮತ್ತೆ ಇನ್ನೊಂದು ರೌಂಡ್ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಶೂಟ್ ಮಾಡೋಕ್ಕೆ ಮಾಡ್ತಾಯಿದ್ದೀನಿ. ಟೈಮ್ ಬಂದು ಇವಾಗ ಅಲ್ಲಿ 8 ಗಂಟೆ. ಅದಕ್ಕೋಸ್ಕರ ಹೊರಡಬೇಕು ನಾವು. ಅಷ್ಟರಲ್ಲಿ ವೀಡಿಯೋ ಶೂಟ್ ಮಾಡಿಬಿಟ್ಟು ಹೊರಡುವ ಅಂತ ಹೇಳಿ.
ವೆಲ್ಕಮ್ ಬ್ಯಾಕ್. ಮತ್ತೆ ಇವಾಗ ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಡುಗೆ ಮಾಡಬೇಕು, ಏನು ಅಡುಗೆ ಮಾಡಬೇಕು ಅಂತ. ಹಾಂ, ಖುಷಿ ಗುಡ್ಗರ್ಲಮ್ಮ ನೀನಮ್ಮ, ಗುಡ್ಗಲ್ ಖುಷಿಮ್ಮ. ಓಕೆ, ಬಂದಿದ ತಕ್ಷಣ ಎಂತ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಾಯಿ ಬಸ್ಲು ಸೊಪ್ಪೆಲ್ಲ ತರಿಸಿದ್ದೆ, ಏನಾದರೂ ಸಾಂಬಾರು ದಾಲ್ ಥರ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಪಟ್ಟಂತ ಮಾಡಿಬಿಡ್ತೀನಿ. ಚಪ್ರದೋರೆಕಾಯಿ ಕೂಡ ತರಿಸಿದ್ದೆ, ಅದು ತುಂಬ ಎಳೆಯೋದಂದರೆ ಎಳೆದು, ಎಷ್ಟು ಎಳೆದು, ಒಂದು ಕಾಳು ಕೂಡ ಇಲ್ಲ ಇದರಲ್ಲಿ, ಆ ಥರ ಕೊಟ್ಬಿಟ್ಟವ್ರೆ. ಅದಕ್ಕೆ ಒಂಚೂರು ಬೇಗನೆ ಬಾಯಿ ಬಸ್ಲಿ ಸೊಪ್ಪು ಸಾಂಬಾರು ಮಾಡಿಬಿಡ್ತೀನಿ. ಪಟ್ಟಂತ ಇವಾಗ ಅಡುಗೆಗೆ ಇಟ್ಬಿಡ್ತೀನಿ. ಇನ್ನು ಅಡುಗೆ ಏನಪ್ಪ ಮಾಡೋದು ಅಂತೆಲ್ಲ ಯೋಚನೆ ಮಾಡಿದೆ. ಫ್ರಿಡ್ಜ್ ಓಪನ್ ಮಾಡಿದಾಗ ಒಂದು ಸ್ವಲ್ಪ ಬಾಯಿ ಬಸ್ಲೆ ಸೊಪ್ಪಿತ್ತಲ್ಲ, ಬಾಯಿ ಬಸ್ಲೆ ದಾಲ್ ಥರ ಮಾಡಿಬಿಡೋಣ. ಒಂದು ಸ್ವಲ್ಪ ಖುಷಿಮಾಗೂ ನಮ್ಮ ಸೊಮ್ಗೆ ಬಾಯಿ ಬಸ್ಲೆ ಸೊಪ್ಪಿನ ಪಲ್ಯ, ಬಾಯಿ ಬಸ್ಲೆ ಸೊಪ್ಪಿನ ದಾಲು ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಇನ್ನು ಖುಷಿಮಾಗೂ ಸ್ವಲ್ಪ ಏನು ನಾನು ಇತ್ತೀಚೆಗೆ ಮಕ್ಕಳಿಗೆ ಜಾಸ್ತಿ ಹೀಟ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅವಾಗವಾಗ ಹರಳೆಣ್ಣೆ ತಿಕ್ತಾ ಇರಬೇಕು, ಈ ಒಕ್ಳಕ್ಕಾಗಿರ್ಬೋದು, ತಲೆಗಾಗಿರ್ಬೋದು ಅಂತ ಹೇಳ್ತಾ ಇರ್ತಾರೆ. ಮತ್ತು ಆದಷ್ಟು ನಾನು ಬಾರ್ಲಕ್ಕಿ ನೀರನ್ನ ಅವಳಿಗೆ ಕೊಡ್ತಾ ಇರ್ತೀನಿ. ಹಾಗೆ ಈ ಥರ ಬಾಯಿ ಬಸ್ಲೆ ಸೊಪ್ಪು ಅಂದ್ರೂ ಕೂಡ ಇದನ್ನು ಕೊಡ್ತಾಯಿರ್ತೀನಿ. ಅಂದರೆ ಪಲ್ಯ ಮಾಡಿಲ್ಲ ಅಂತಂದರೆ ಅನ್ನದ ಜೊತೆಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಆ ಥರ ತಿನ್ಸೋ ಥರ ಮಾಡ್ತೀನಿ ನಾನು. ಸೊ ಅದರಿಂದ ಈ ತರಿಸಿದ್ನಲ್ಲ ಅದನ್ನೇ ದಾಲ್ ಥರ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಖುಷಿಮ ಬಂದು ಏನೇನೋ ಹೇಳ್ತಾನೆ ಇತ್ತು, ಅಮ್ಮ 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 ಅಂತ ಹೇಳ್ತಾನೆ ಇರುತ್ತೆ, ಏನೇನೋ ಕರಿತಾನೆ ಇರ್ತಾಳೆ. ಇವಾಗ ಬೇರೆ ಸ್ವಲ್ಪ ಮಾತಾಡೋಕ್ಕೆ ಬೇರೆ ಜಾಸ್ತಿ ಶುರು ಆಗಿಬಿಟ್ಟಿದ್ದಾಳಲ್ವಾ, ಆದ್ದರಿಂದ ಇನ್ನು ನಾನು ಡ್ರೆಸ್ ಕೂಡ ಚೇಂಜ್ ಮಾಡಿರಲ್ಲ. ಫಸ್ಟು ಏನು ಗೊತ್ತಾ, ನನಗೆ ಸಂಜೆ ಯಾವಾಗಲೂ ಹೇಳ್ತಾ ಇರ್ತೀನಿ ಬ್ಲಾಗ್ಸಲ್ಲಿ, ಸಂಜೆ ಟೈಮ್ ಅಡುಗೆ ಮಾಡೋದು ಅಂದರೆ ಒಂಥರ ತಲೆನೋವು ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ರೆಡಿ ಟಯರ್ಡ್ ಆಗಿರ್ತೀನ, ಬಂದು ಮತ್ತೆ ಅಡುಗೆ ಮಾಡಬೇಕು ಅಂತಂದರೆ ಒಂಥರ ಹಿಂಸೆನೇ. ಏನು ಮಾಡೋದು, ಬೆಳಗ್ಗೆ ಎಲ್ಲ ತಿಂಡಿ ಆಲ್ರೆಡಿ ಇತ್ತಲ್ವ, ಆದ್ದರಿಂದ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಆಗಿಬಿಟ್ವಿ. ಬೆಳಗ್ಗೆ ಸಾಂಬಾರು ಮಾಡಿಬಿಟ್ರೆ ಮತ್ತೆ ಹಾಗೆ ಮಿಕ್ಬಿಟ್ಟಿರ್ತಿತ್ತು. ಅದೇನಾದರೂ ಬೆಳಗ್ಗೆ ಮಾಡಿದ್ರೂ ಕೂಡ ಅದು ತಂಗಳು ಅನ್ನೋ ಥರನೇ ಅನಿಸ್ಬಿಡುತ್ತಾ. ಆದರೆ ಅಯ್ಯೋ ಸಂಜೆ ಬಂದು ಫ್ರೆಶಾಗಿ ಮಾಡ್ಕೊಳ್ಳೋಣ ಬಿಡು ಅಂತ ಆ ಥರ ಅಂದ್ಕೊಂಡೆ. ಅಂದರೆ ಅಡ್ಜಸ್ಟ್ ಆಗೋ ಥರ ಇದ್ಬಿಟ್ರೆ ನಾನು ಸಾಂಬಾರು ಮಾಡೋಕ್ಕೆ ಹೋಗೋದಿಲ್ಲ, ಇಲ್ಲ ಬೇಕೇ ಬೇಕು ಅಂತಂದರೆ ಮಾಡ್ತೀನಿ ಅಷ್ಟೇ. ಇನ್ನು ಕಿಚನ್ ಕೂಡ ಎಲ್ಲ ಹಾಗಾಗಿ ಕ್ಲೀನ್ ಮಾಡಿ ಇಟ್ಬಿಟ್ಟೆ, ಮತ್ತು ಜಾಸ್ತಿ ಕೆಲಸ ಇರೋದಿಲ್ವಲ್ಲ ಅಂತ ಹೇಳಿ. ಪಾತ್ರೆಗಳು ಇವಾಗ ಏನಾದ್ರು ಒಂದು ಸ್ವಲ್ಪ ಇದ್ದರೆ ಬೆಳಗ್ಗೆಯಿಂದ ಮಧ್ಯಾಹ್ನದಿಂದ ಊಟ ಮಾಡಿರೋದು ಸಂಜೆವರೆಗೆ ಇದ್ದರೆ ಒಂಚೂರು ವಾಶ್ ಮಾಡಿ ಇಟ್ಬಿಡ್ತೀನಿ. ಇನ್ನು ರೈಸ್ಗೂ ಕೂಡ ಇಟ್ಬಿಟ್ಟೆ, ಒಂದು ಸ್ವಲ್ಪ ಬಿಸಿ ಬಿಸಿ ಅನ್ನ ಇದ್ದರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಅಂತ. ಸ್ವಲ್ಪ ತುಪ್ಪ ಅದು ಒಗ್ಗರಣೆ ಮಾಡಬೇಕು, ಒಗ್ಗರಣೆ ಮಾಡಿಲ್ಲ ನಾನು ಡೈರೆಕ್ಟಾಗಿ ಹಾಗೆ ಇಟ್ಬಿಟ್ಟಿದ್ದೀನಿ. ಸೊ ಆದ್ದರಿಂದ ಇನ್ನು ಒಂದು ಸ್ವಲ್ಪ ಬೆಳಗ್ಗೆ ಜೀರಿಗೆ ನೀರು ಕಾಯಿಸಿದ್ರು, ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾ ಇದ್ನಲ್ಲ ಸೋಮ್ಗೆ, ಅದಕ್ಕೋಸ್ಕರ ಜೀರಿಗೆ ನೀರು ಕಾಯಿಸಿಟ್ಟಿದ್ರು. ಅದನ್ನು ನಾನು ಕುಡ್ದಿರಲಿಲ್ಲ. ಅದನ್ನು ಖುಷಿಮ ಬಂದ್ಲಲ್ಲ ಜಿಯಾ ಅಂತ ಕೇಳ್ತಾ ಇದ್ಲು, ಅದಕ್ಕೋಸ್ಕರ ಅವಳಿಗೊಂದು ಸ್ವಲ್ಪ ಕೊಡೋಣ ಅಂತ ಹೇಳಿ ಇದು ಮಾಡಿದೆ. ಅವಳು ಬೇಡ, ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಬೇಡ ಅಂತ ಅಂದ್ಲು. ಅದಕ್ಕೋಸ್ಕರ ಸರಿ ಆಯ್ತು ಹಂಗಿದ್ರೆ ಅಂದ್ಬಿಟ್ಟು ನಾನೇ ಅದನ್ನು ಕುಡಿದು ಅದನ್ನು ಪಾತ್ರೆ ತೊಳ್ದಿಯಕ್ಕೆ ಹಾಕ್ಬಿಡೋಣ ಅಂದ್ಬಿಟ್ಟು ಹಾಗೆ ನೋಡ್ತಾ ಇದ್ದೀನಿ ಅವಳು ಏನು ಮಾಡ್ತಾಳೆ ಏನು ಬಿಡ್ತಾಳೆ ಅಂತ. ಫ್ರೆಂಡ್ಸ್, ಇವಾಗ ಬಂದ ಸಾಂಬಾರು ವಿಜಿಲ್ ಆಗ್ತಾಯಿದೆ, ಪಾತ್ರೆಗಳಿದಾವೆ. ಒಂದು ಸ್ವಲ್ಪ ಪಾತ್ರೆ ತಿರ್ಬೇಕು, ಯಾಕೋ ತಲೆನೋವು ಶುರು ಆಯ್ತೈತೆ ನನಗೆ. ಪಾತ್ರೆಗಳಷ್ಟೇ ತೊಳ್ದಾಕ್ಬಿಟ್ರೆ ಸ್ವಲ್ಪ ಸಮಾಧಾನ ನನಗೆ. ನಾನೊಂದು 2-3 ವಿಜಿಲ್ ಆಗ ಎತ್ಕೋಬೇಕಾ, ಖುಷಿ ಮಾಡಿ ಎತ್ಕೋಬೇಕಂತ. 1 2 3 ಏನದು ಕುಕ್ಕರ್? ಏಯ್ ಸುಮ್ಮನೆ ಇರೋ. ಏನದು ಕುಕ್ಕರ್? ಏನು ಕುಕ್ಕರ್? ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಹಾಯ್. ಅಯ್ಯಯ್ಯೋ. ಓಕೆ, ಇವಾಗ ಅದು ಇನ್ನೊಂದು ವಿಜಿಲ್ ಆಗ್ಬಿಡ್ಲಿ, ಅದು ಆಫ್ ಮಾಡ್ಬಿಡ್ತೀನಿ. ಓಕೆ, ನನ್ನ ಮಗಳನ್ನ ನಾನು ಅವಳು ಕೇಳಿದ ತಕ್ಷಣವೇ ಏನಾದರೂ ಸರಿ ಕೊಟ್ಬಿಡ್ಬೇಕು ಹಾಗೆ. ಸೊ ಇನ್ನು ಬಂದು ಇವತ್ತು ಸ್ವಲ್ಪ ಬೇಗ ಬಂದರು ಆಫೀಸಿಂದ. ಯಾಕೆ ಅಂತಂದರೆ ಏನೋ ಇವಳು ನಮ್ಮ ನಗ್ಮ ಇದ್ದಾಳಲ್ಲ, ಅವಳು ಗಾಡಿ ಕತೆ ಇನ್ನೂ ಮುಗ್ದೇ ಇಲ್ಲ, ತಲೆ ಕೆಟ್ಟೋಗ್ಬಿಡಿದೆ ನಮಗಂತೂ.
ಸೊ ಗಾಡಿ ಕತೆ ಇನ್ನೂ ಅವಳ ಹೆಸ್ರು ಮಾಡಿಸ್ಕೊಂಡಿಲ್ಲ, 1.5 ತಿಂಗಳಾಯ್ತು ಅವಳಿಗೆ ಟೈಮ್ ಕೊಟ್ಟು ಇನ್ನೂ ಮಾಡಿಸ್ಕೊಂಡಿಲ್ಲ. ಸೋಮು ಎಲ್ಲಮ್ಮ ತಂದು ತೋರಿಸ್ತೀನಿ ಅಂತ ಹೇಳಿದೆಯಲ್ಲ ಅಂತಂದರೆ ಫೋನ್ ಮಾಡಿದ್ರೆ ಅಟ್ಲೀಸ್ಟ್ ಫೋನಾರು ರಿಸೀವ್ ಮಾಡಿಬಿಟ್ಟು ಹಿಂಗೆ ಆಗೈತೆ ಏನು ಅಂತ ಹೇಳ್ಬಿಡ್ತಾನೆ, ಏನು ಹೇಳೇ ಇಲ್ಲ. ಅದಕ್ಕೋಸ್ಕರ ಸೋಮ್ ತಲೆ ಕೆಡ್ತು ಅವ್ರಿಗೂ. ಎಷ್ಟು ಒಬ್ಬ ಮನುಷ್ಯಗೆ ಒಂದು ಪೇಷನ್ಸ್ ಅಂತ ಇರುತ್ತೆ. ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು ಅವಳಿಗೆ ಗಾಡಿ ಕೊಟ್ಟು. ಅದಕ್ಕೋಸ್ಕರ ಏನು ಮಾಡಿದ್ರು, ಸ್ಟ್ರೈಟ್ ಹೋದ್ರು, ಅವ್ರ ಮನೆ ಹತ್ರ ಹೋದ್ರಂತೆ. ಅವಳು ಒಂಥರ ರೂಢಾಗೆ ಮಾತಾಡಿದ್ಲು ಅಂತ ಏನೋ ಇವ್ರು ಹೇಳ್ತಾಯಿದ್ರು. ಆಮೇಲೆ ಸರಿ ಏನು ನನಗೆ ಬೈತಾಯಿದ್ರು ಫೋನ್ ಮಾಡಿಬಿಟ್ಟು, ನಿನ್ನಿಂದ ನೋಡು ಇಷ್ಟೆಲ್ಲ ಹಿಂಗೆ ಆಗ್ತಾಯಿದೆ ಹಂಗೆ ಹಿಂಗೆ ಅಂತ. ಹೆಂಗಾಗ್ಬಿಟ್ಟಿದೆ ಅಂತ ತಲೆಗಟ್ಟ. ಆಮೇಲೆ ಕೊಡಲ್ಲ, ನಾನು ಗಾಡಿ ಕೊಡಲ್ಲ, ನಾನೇನು ಕತ್ಕೊಬಂದಿಲ್ಲ ಹೋಗಿ ಅಂತ. ನಾನು ಸೋಮ್ ಹೇಳ್ತಾ ಇರೋದೇನಂದರೆ, ಗಾಡಿನ ನೀನು ಹೆಸ್ರು ಮಾಡಿಸ್ಕೊ, ತಂದು ಗಾಡಿ ನಿಲ್ಲಿಸು, ನಮಗೇನು ಬೇಡ, ಗಾಡಿ ತಂದು ನಿಲ್ಲಿಸು, ನಿನ್ನ ಹೆಸ್ರು ಮಾಡಿಸ್ಕೊ, ಆಮೇಲೆ ಡಾಕ್ಯುಮೆಂಟ್ ತೋರಿಸ್ಬಿಟ್ಟು ಗಾಡಿ ಎತ್ಕೊಂಡು ಹೋಗು ಅಂತಂದರೆ, ಇಲ್ಲ ನಾನು ಕೊಡಲ್ಲ, ಯಾವುದೇ ಕಾರಣಕ್ಕೂ ಗಾಡಿ ಕೊಡಲ್ಲ, ನಾನೇನು ಕತ್ಕೊಂಬಂದಿಲ್ಲ ನಿಮ್ಮ ಮನೆಯಿಂದ ಗಾಡಿನ ಅಂತೇನೋ ಸೋಮ್ಗೆ ಫುಲ್ ದಬಾಯಿಸಿದ್ಲಂತೆ. ಆಮೇಲೆ ಲಾಸ್ಟಿಗೆ ಸೋಮ್ ಇದ್ದವರು ಆಯ್ತು ಹಂಗಿರೆ ನಡಿ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿದ್ರಂತೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ಪೊಲೀಸ್ ಸ್ಟೇಷನಲ್ಲೆಲ್ಲ ಮಾತಾಡಿ ಬಿಟ್ಟು ಅವ್ರು ಹೇಳಿದ್ರಂತೆ, ಇನ್ನೊಂದು 2-3 ದಿನ ಟೈಮ್ ಕೊಡಿ ಸರ್. ಆಯ್ತು ಇಷ್ಟು ದಿನನೇ ಕೊಟ್ಟಿದ್ದೀರಾ, ಒಂದು 2-3 ದಿನ ಟೈಮ್ ಕೊಡಿ. ಯಾಕಂದರೆ ಸೋಮ್ಗೆ ಏನಾದರೂ ಒಂದು ಇದು ಬೇಕಾಗಿತ್ತಲ್ವಾ. ಸೊ ಯಾರು ಕೈಲ ಮಾಡಿಸ್ಕೊಡ್ತೀನಿ ಸೈನ್ ಮಾಡಿಸಿ ಅಂದವಳು, ಅವಳು ಅದನ್ನು ಕೊಟ್ಟಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಬಿಟ್ಟೆ. ನಿಜ ನಾನು ಅನ್ಕೊತಾ ಇದ್ದೆ, ಅವಳು ಏನೇ ಬಿಟ್ರು ಒಂದು ಒಳ್ಳೆ ಬಾಂಡಿಂಗಲ್ಲಿ ಇರ್ಬೋದಾಗಿತ್ತು. ಅವಳು ಈ ಗಾಡಿ ವಿಚಾರದಲ್ಲಿ ಅವಳು ಫುಲ್ಲು ಹೆಂಗೆ ಅಂತಂದರೆ ಫುಲ್ ಎದುರಾಕೊಂಡ್ಬಿಟ್ಲು, ಹಂಗಾಗೋಗ್ಬಿಟ್ಟಿದೆ ಇವಾಗ ಕತೆ. ಅಂದರೆ ನಾನು ಅನ್ಕೊತಾ ಇದ್ದೆ, ಅಯ್ಯೋ ಅಟ್ಲೀಸ್ಟ್ ನನ್ಗೆ ಅವಳ ಮೇಲೆ ಒಂದು ಪ್ರೀತಿ ಇದೆ ನನಗೆ, ಆದ್ದರಿಂದ ಅಟ್ಲೀಸ್ಟ್ ಅವಳು ಹಿಂಗೆ ಹೋಗೋದು ಬರೋದಾದ್ರೂ ಇರಲಿ ಬಿಡು ಅಂತ. ಏನೋ ಆದರೂ 9 ತಿಂಗಳಿಂದ 10 ತಿಂಗಳಿಂದ ಅವಳು ನಮ್ಮ ತಂಗಿ ಏನೋ ಥರ ಅಂದ್ಕೊಂಡಿದ್ನಲ್ಲ, ಅದಕ್ಕೆ ಅಂದ್ಕೊಂಡಿದ್ದೆ, ಅದೆಲ್ಲ ಕಳ್ಕೊಂಡ್ಬಿಟ್ಲು. ಇವಳಿಂದ ಪೊಲೀಸ್ ಸ್ಟೇಷನ್ ಮೆಟ್ಲೆ ಸಂದರ್ಭ ಬಂತು. ಸೊ ಹಿಂಗಾಯಿತು ಫ್ರೆಂಡ್ಸ್. ಓಕೆ, ಅದೇ ಒಂದು ಸ್ವಲ್ಪ ತಲೆಗೆ ಹಾಕ್ಕೊಂಡ್ಬಿಟ್ಟೆ ನಾನು, ಅದರಿಂದ ಒಂದು ಸ್ವಲ್ಪ ತಲೆ ನೋವ್ತಾ ಇದೆ. ಓಕೆ, ಇವಾಗ ಬಂದರು ಸೋಮ್ ಬಂದರು. ಅಲ್ಲಿಂದ ಬಂದು ಆಮೇಲೆ ಬಂದರು, ಅಡುಗೆ ಆಗ್ತಾಯಿದೆ. ಬೇಗ ಇದೆಲ್ಲ ಮುಗಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡೆ. ಹೋಗ್ಬೇಕು, ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡಿದ್ದು ಬಂದು ನಂಗೆ ಹೇಳೋರೆ, ಸೊ ಮಾತಾಡ್ಬೇಡ, ಇನ್ನೊಂದು ಸರಿ ಅವ್ರ ವಿಚಾರ ಮಾತಾಡ್ಬಾರ್ದು ಅಂತ ಎಷ್ಟು ಇಷ್ಟಪಡ್ತಾ ಇದ್ವಿ, ಅಷ್ಟೇ ಇದಾಗೋಗ್ಬಿಟ್ರು ಅವರು. ಸೊ ಅದಕ್ಕೆ ಹಾಗೆ ಓಕೆ, ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಿ ಆಮೇಲೆ ಇದಕ್ಕೆ ಸಾಂಬಾರ್ಗೆ ಒಂಚೂರು ಒಗ್ಗರಣೆ ಮಾಡಿಬಿಟ್ರೆ ಮುಗೀತು ಗೈಸ, ಎಲ್ಲ ಕೆಲಸ ಮುಗ್ದಂಗೆ. ನಾನು ಇವತ್ತಿನ ಬ್ಲಾಗ್ನ ಸದ್ಯಕ್ಕೆ ನಾನು ಇದಕ್ಕೆ ಏನು ಮಾಡ್ತೀನಿ, ಯಾಕೋ ತಲೆ ಒಂಥರ ಸ್ಟ್ರೆಸ್ ಥರ ಆಗ್ಬಿಡೋದು. ಏನಕ್ಕೆ ಅಂದರೆ ಏನೇನೋ ವಿಚಾರಗಳಿಗೆ ನಾನು ಎಷ್ಟು ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದ್ಕೊಂಡ್ರು, ಇಷ್ಟು ಕೆಲಸದ ಬ್ಯುಸಿ ಶೆಡ್ಯೂಲಲ್ಲೂ ಮನೆ ಕೆಲಸ, ಅಲ್ಲಿ ಕೆಲಸ, ಎಲ್ಲನೂ ಯೂಟ್ಯೂಬ್ ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ನಾನು ಇಷ್ಟು ಇದು ಮಾಡ್ತಾಯಿದ್ರು. ಈ ಊರ ಟೆನ್ಷನಿಂದ ನನಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒಂಥರ ತಲೆನೋವು, ಒಂಥರ ನಿಂದಿ ಇಲ್ವೇನೋ ಆ ಥರ ಅನಿಸ್ಬಿಟ್ಟಿದೆ. ಸೊ ಅದಕ್ಕೆ ಫಸ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು. ಫಸ್ಟು ನಾನು ಸ್ವಲ್ಪ ಒಂದು ದಿಮ್ಮೇಲೆ ತಲೆ ಕೊಟ್ಟರೆ ಸಾಕಪ್ಪ ಅನಿಸ್ತಿದೆ. ಯಾಕಂದರೆ ಬೇಗನೆ ಎದ್ದಿದ್ದೆ ನಾನು, ಬೆಳಗಿನ ಜಾವ ಒಂದು 5:30-6 ಗಂಟೆಗೆ ಎದ್ದಿದ್ದು ನಾನು. ನಿದ್ದೆನೇ ಮಾಡಿ 5:30ಗೆ ಎದ್ದಿದ್ದು, ನಿದ್ದೆನೇ ಮಾಡಿಲ್ಲ. ನಾನು ಲಾಸ್ಟ್ ಬ್ಲಾಗಲ್ಲೂ ಕೂಡ ಹೇಳಿದ್ದೆ. ಸೊ ಆದ್ದರಿಂದ ನೀವು ಬೇಗನೆ ಹೇಳ್ತಾ ಇದ್ದೀನಿ, ಆದಷ್ಟು ಸ್ವಲ್ಪ ನೋಡೋಣ, ಟ್ರೈ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ. ಏನೋ ಒಂದು 2 ದಿನದ ಎಚ್ಚರ ಆಗ್ಬಿಡ್ತಾ ಇದೆ, ಅದಕ್ಕೋಸ್ಕರ ಹೆಂಗೋ ಪರವಾಗಿಲ್ಲ. ಇದೇ ಥರ ಕಂಟಿನ್ಯೂ ಆಗಿಬಿಟ್ರೆ ನನಗೂ ಒಳ್ಳೆಯದು. ಅದು ನಿದ್ದೆ ಬರ್ತಾಯಿದೆ, ಬೆಳಗ್ಗೆನೇ ಎದ್ಬಿಟ್ನಲ್ಲ, ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಟೆನ್ಷನ್ಗೆ. ಸೊ ಇವತ್ತಿನ ಬ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ. ಆಗಲಿ ಒಂದೇ ಒಂದು ಲೈಕ್ ಮಾಡಿ, ಮತ್ತು ನಾನು ಇನ್ನೊಂದು ಹೊಸ ಬ್ಲಾಗ್ನಲ್ಲಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಲವ್ ಯು ಆಲ್.